ಯಾಕೆಂದರೆ ಈ ಪ್ರಪಂಚನೇ ನಮಗೆ ವಿರುದ್ಧ ಆಗ್ಬೋದು ಯಾವುದಾದ್ರೂ ಒಂದು ವಿಚಾರದಲ್ಲಿ, ತಾಯಿ ಯಾವತ್ತೂ ನಮ್ಗೆ ವಿಚಾರ ಆಗಲ್ಲ. ನನ್ನ ಮಗ ನನ್ನ ಮಗಳು ಯಾವತ್ತೂ ಕೂಡ ತಪ್ಪು ಮಾಡಲ್ಲ ಅಂತ ನಮ್ಮನ್ನು ಡಿಫೆಂಡ್ ಮಾಡ್ತಾ ಇರ್ತಾರೆ. ಅದರಿಂದ ತಾಯಿನ ಪ್ರೀತಿಸಿ. ಎರಡನೇದಾಗಿ ತಂದೆ ತಾನು ಕಷ್ಟಪಟ್ಟು ತಾನು ಹೊರಗಡೆ ದುಡಿದು ನನ್ನ ಮಗ ಚೆನ್ನಾಗಿರಬೇಕು, ಒಳ್ಳೆ ವಿದ್ಯಾಭ್ಯಾಸ ಸೇರ್ಕೋಬೇಕು, ಒಳ್ಳೆ ವಿದ್ಯಾಭ್ಯಾಸದಿಂದ ಅವನು ನನಗಿಂತ ದೊಡ್ಡವನಾಗಬೇಕು ಅಂತ ಯಾವತ್ತೂ ಕೂಡ ಚಿಂತನೆ ಮಾಡೋದು ತಂದೆ ಮಾತು. ಯಾಕೆಂದರೆ ಪ್ರಪಂಚದಲ್ಲಿ ಯಾರು ಕೂಡ, ಇವ ನಮ್ಮ ಸ್ನೇಹಿತರು ಕೂಡ ನಾನೇನಾದ್ರು ಪರೀಕ್ಷೆ ಬಂದರೆ ಅಯ್ಯೋ ಇವರಿಗೆ ಪುಸ್ತಕ ಕೊಡಬಾರ್ದು ಅಂತ ಒಂದು ಮನಸ್ಸಲ್ಲಿರ್ತದೆ. ಆದರೆ ತಂದೆ ಆ ಥರ ಇಲ್ಲ. ನನ್ನ ಮಗ ಯಾವತ್ತೂ ಕೂಡ ನನಗಿಂತ ದೊಡ್ಡ ಎತ್ತರದಲ್ಲಿರಲಿ ಅನ್ನೋದನ್ನು ಯಾವತ್ತೂ ತಂದೆ ಯಾವತ್ತೂ ನಮಗೆ ಹೇಳ್ಕೊಡ್ತಾರೆ. ತಂದೆಯನ್ನು ಪ್ರೀತಿಸಿ, ತಂದೆಯನ್ನು ಗೌರವಿಸಿ. ಮೂರನೇದಾಗಿ ಆಚಾರ್ಯರು, ಗುರುಗಳು ಅಂದರೆ ನಮ್ಮ ಜೀವನವನ್ನು ನಾವು ತಂದೆ ತಾಯಿಯಿಂದ ಮನೆಯಿಂದ ಹೊರಗಡೆ ಬಂದಾಗ ನಮ್ಮನ್ನು ಒಂದು ಜೀವನವನ್ನು ಶೇಪ್ ಮಾಡ್ತಾರೆ, ಗ್ರೌಂಡ್ ಮಾಡ್ತಾರೆ. ನಮ್ಮನ್ನು ಒಬ್ಬ ಒಳ್ಳೆಯ ತನದಿಂದ ಹೇಗೆ ಹೋಗಬೇಕು ಅನ್ನೋ ದಾರಿ ತೋರಿಸೋದು ಗುರುಗಳು. ಯಾವತ್ತೂ ಗುರುಗಳನ್ನ ನಾವು ಯಾವತ್ತೂ ನೆನೆಸ್ಕೋಬೇಕು, ಅವರ ಆಶೀರ್ವಾದದಿಂದ ಬದುಕಬೇಕು. ಗುರುಗಳ ಒಂದು ಅವರ ಏನು ನಮಗೆ ದಾರಿ ದೀಪ ಹಾಕಿ ಕೊಡ್ತಾರೆ, ಆ ದಾರಿನಲ್ಲಿ ಯಾವತ್ತೂ ಹೋಗಬೇಕು. ಯಾಕೆಂದರೆ ನಾವು ಎಷ್ಟೇ ಅಧಿಕಾರ ಇರ್ಬೋದು, ಎಷ್ಟೇ ಮುಂದೆ ನಾವು ಇವನ್ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅಥವಾ ಯಾವುದೇ ಆದರೂ ಕೂಡ ತಂದೆ ತಾಯಿ ಗುರುಗಳು ಯಾವತ್ತೂ ನಾವು ಇರುವವರೆಗೆ ನಾವು ಅವ್ರಿಗೆ ತಲೆಬಾಗಲೇಬೇಕು. ಅದರಿಂದ ಗುರುಗಳಿಗೆ ಯಾವತ್ತೂ ತಲೆಬಾಗಿ. ಯಾಕೆಂದರೆ ನಾವು ಇವತ್ತೇನಾದರೂ ಮಾತಾಡ್ತೀವಿ ಅಂದರೆ, ನಾವು ಇವತ್ತು ಒಂದು ಜೀವನದಲ್ಲಿ ಉನ್ನತ ಶಿಖರಕ್ಕೆ ಹೋಗಿದ್ದೀವಿ ಅಂದರೆ ಅದು ಗುರುಗಳಿಗೆ ಮಾತ್ರ ಸಾಧ್ಯ. ಅದರಿಂದ ಗುರುಗಳನ್ನ ಪ್ರೀತಿಸಿ. ನಾಲ್ಕನೇದಾಗಿ ನಾವು ದಿನ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ನೀರು ಕುಡಿತೀವಿ. ಇದನ್ನೆಲ್ಲ ಕೊಡೋರು ಯಾರು? ರೈತರು ಅಂತ. ಯಾಕೆಂದರೆ ಈಗ ನಮ್ಮ ದೇಶದಲ್ಲಿ ನೋಡಿ, ಈಗ 145 ಕೋಟಿ ಜನ ಇದ್ದೀವಿ. 145 ಕೋಟಿ ಜನರಲ್ಲೂ ಕೂಡ ಯಾರೂ ಕೂಡ 2 ಊಟ ಇಲ್ಲದೇ ಯಾರೂ ಇಲ್ಲ ನನ್ನ ಪ್ರಕಾರ. ಆದರೆ 102 ಹೊತ್ತು ನಮಗೆ ಊಟ ಕೊಡೋ ರೈತರು. ಯಾಕೆಂದರೆ ನಮ್ಮ ಹತ್ರ ಎಷ್ಟೇ ಹಣ ಇರ್ಬೋದು, ಎಷ್ಟೇ ವಿದ್ಯೆ ಇರ್ಬೋದು, ಎಷ್ಟೇ ಯಾವುದೇ ರೀತಿ ಬೇರೆ ಯಾವುದೇ ಲೌಕಿಕ ಅದು ಬೇರೆ ಇದ್ದರೂ ಕೂಡ ನಮಗೆ ಆಹಾರ ಬೇಕೇ ಬೇಕು. ಯಾರು ನಮಗೆ ಆಹಾರವನ್ನು ಬೆಳೆದು ಕೊಡ್ತಾರೆ ಅವರನ್ನು ಯಾವತ್ತೂ ಪ್ರೀತಿಸಿ, ಅವ್ರಿಗೆ ಯಾವತ್ತೂ ನೆನೆಸಿ. ಇವರು 4ನೇಯವರು. 5ನೇದಾಗಿ ನಾವು ಏನಾದರೂ ಇಲ್ಲಿ ಬದುಕಬೇಕು ಅಂದರೆ ನಮ್ಮನ್ನು ಕಾಯ್ತಾ ಇರೋ ಸೈನಿಕರು. ನಾವಿಲ್ಲಿ ಈಗ ಮಳೆ ಬಂತು, ನಮಗೆ ಛತ್ರಿ ಇಟ್ಕೋತೀವಿ, ನೆರಳಲ್ಲಿ ಕೂತ್ಕೋತೀವಿ, ನಮಗೆಲ್ಲ ಇದು ನೋಡಿ ಎಷ್ಟು ನಾನು ಚೆನ್ನಾಗಿರಬೇಕು ಅನ್ನೋದು. ಆದರೆ ಸೈನಿಕರು ಅವ್ರು ಯಾವತ್ತೂ ಕೂಡ ಅವ್ರು ಚೆನ್ನಾಗಿರಬೇಕು ಅನ್ಸಲ್ಲ, ದೇಶ ಚೆನ್ನಾಗಿರಬೇಕು, ಈ ದೇಶ ಜನಗಳು ಚೆನ್ನಾಗಿರಬೇಕು ಅಂತಾರೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ನಮ್ಮ ಸೈನಿಕರಿಗೆ ತಲೆಬಾಗಬೇಕು. ಈ 5 ಜನಗಳಿಗೆ ತಂದೆ ತಾಯಿ ಗುರುವರಿಯರು, ನಮ್ಮ ನೇತಾರು ಯಾರು ಉಳುವ ಯೋಗಿಯ ನೋಡಿಲ್ಲಿ ಅಂತ ಹೇಳಿದ್ರಲ್ಲ, ಹಾಗೆ ರೈತರು, ಸೈನಿಕರು, ಈ 5 ಜನಗಳನ್ನ ನಾವು ಪ್ರತಿದಿನ ನಾವು ಕಣ್ಣು ಬಿಡಬೇಕಾದ್ರೆ ಮತ್ತು ಕಣ್ಣು ಮುಚ್ಚು ಮಲಕೋಬೇಕಾದ್ರೆ ಈ 5 ಜನಗಳನ್ನ ನೆನೆಸ್ಕೊಂಡ್ರೆ ಆವಾಗ ಮಾತ್ರ ನಮ್ಮ ಜೀವನ ಪರಿಪಕ್ವವಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಸಿದ್ಧಗಂಗಾ ಮಠ ಇದು ನಾವಿಲ್ಲಿ ಬರ್ತೀವಲ್ಲ, ಈ ಕಾಲು ನೀಡ್ತೀವಲ್ಲ, ಇಲ್ಲಿ ಬಂದು ಅದೇ ನಮಗೊಂದು ಪುಣ್ಯ ಕೊಟ್ಟಾಗೆ, ಒಂದು ಜನ್ಮ ಕೊಟ್ಟಾಗಿದೆ. ಯಾಕೆ ಅಂದರೆ ಇಲ್ಲಿ ಬಂದಾಗ ನಮ್ಗೆ ಅನಿಸ್ತದೆ ದೇವರು ಅಂದರೆ ಏನು. ಈಗ ನೀವೆಲ್ಲ ಹೇಳಿದ್ರಿ, ನೀವೆಲ್ಲ ವಿದ್ಯಾರ್ಥಿಗಳಲ್ಲ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ. ನೀವು ಇವಾಗ ತಾನೇ ಹೇಳಿದ್ರಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೀವು ಅಂಜಬಾರ್ದು, ಕರೇಜಿಯಸ್ ಆಗಿರಬೇಕು. ಯು ಮಸ್ಟ್ ಹ್ಯಾವ್ ಎ ಕರೇಜ್ ಇನ್ ಯುವರ್ ಮೈಂಡ್ ಥ್ರೂ ಔಟ್ ಇನ್ ಯುವರ್ ಲೈಫ್. ನಾನು ಸಾಧಿಸ್ತೀನಿ. ಯಾಕೆ ಅಂದರೆ ಹೇಳ್ತೀನಿ, ವಿದ್ಯಾರ್ಥಿ ಮಿತ್ರರೇ,
ಯಾರು ಯಾವತ್ತು ಏನಾಗ್ತಾರೆ ಅಂತ ಆ ಭಗವಂತನಿಗೆ ಮಾತ್ರ ಗೊತ್ತು. ಅದರಿಂದ ನಿಮ್ಮಲ್ಲಿ ಯಾರಾದರೂ ಕೂಡ ಈ ರಾಜ್ಯದ ರಾಷ್ಟ್ರಪತಿ ಆಗ್ಬೋದು, ರಾಷ್ಟ್ರದ ರಾಷ್ಟ್ರಪತಿ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಯಾರು ಯಾವತ್ತು ಏನಾಗ್ತಾರೆ ಅಂತ ಭಗವಂತನಿಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರ ಈ ಎಲ್ಲ ಅರಿಷಡ್ವರ್ಗಗಳನ್ನ ಬಿಟ್ಟು ನಾವು ಮುಂದಕ್ಕೆ ಸಾಗಿದ್ರೆ ಮಾತ್ರ ನಾವು ಈ ದೇಶದ ಒಳ್ಳೆಯ ಪ್ರಜೆ ಆಗ್ತೀವಿ, ಈ ದೇಶಕ್ಕೆ ನಮ್ಮ ಸೇವೆ ಸಲ್ಲಿಸ್ತೀವಿ. ಯಾಕೆಂದರೆ ಈ ದೇಶ ನಮಗೆಲ್ಲ ಕೊಟ್ಟಿದೆ. ಈಗ ನಾವಿಲ್ಲಿ ನಿಂತಿದ್ದೀವಿ, ಈ ನೆಲ ನಮ್ಮದಲ್ಲ, ಉಸಿರಾಡ್ತಾ ಇದ್ದೀವಿ, ಈ ಗಾಳಿ ನಮ್ಮದಲ್ಲ, ಇದನ್ನೆಲ್ಲ ಕೊಡೋದು ನಮ್ಮ ದೇಶ. ಈ ದೇಶ ಚೆನ್ನಾಗಿದ್ದರೆ ಮಾತ್ರ ನಾನು ಮತ್ತು ನೀವು ಎಲ್ಲರೂ ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ. ದೇಶಕ್ಕೆ ಯಾವತ್ತೂ ನಾವು ನಮಿಸಬೇಕು. ಈ ದೇಶ ಇದ್ದರೆ ಮಾತ್ರ ನಾವು ಇರೋಕ್ಕೆ ಸಾಧ್ಯ. ಈ ದೇಶ ನಮಗೆಲ್ಲ ಕೊಟ್ಟಿದೆ. ಅದಕ್ಕೋಸ್ಕರ ನಾವೇನು ನನ್ನ ವಯಸ್ಸಿನವ್ರು ಎಲ್ಲರೂ ಹೇಳ್ತೀನಿ, ನಾವ್ಯಾರು ವಲ್ಲಭಭಾಯಿ ಪಟೇಲ್ ನೋಡಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೋಡಲಿಲ್ಲ, ವಿವೇಕಾನಂದರು ನೋಡಲಿಲ್ಲ. ಆದರೆ ನಾವು ನೋಡಿದ ಪುಣ್ಯಾತ್ಮರು ಅಂದರೆ ಸ್ವಾಮೀಜಿಗಳನ್ನ ಬಿಟ್ಟು, ಯಾರು ಸನ್ಯಾಸಿಗಳನ್ನ ಬಿಟ್ಟು, ಸನ್ಯಾಸಿಗಳು ಅವರೆಲ್ಲರೂ ಬಿಟ್ಟು ಬಂದಿರ್ತಾರೆ. ಸೊ ಅವ್ರಿಗೆ ಯಾವುದನ್ನು ನಾವು ಅವ್ರಿಗೆ ಹೋಲಿಸೋಕ್ಕಾಗಲ್ಲ. ಸನ್ಯಾಸಿ ಒಂದು ಇದಕ್ಕೆ ನಾವು ನೋಡಿದ ದೊಡ್ಡ ಮಹಾತ್ಮರಲ್ಲಿ ಅಬ್ದುಲ್ ಕಲಾಂಜಿ ಅವರು ಹೇಳಿದ್ರು, ಯು ನೀಡ್ ನಾಟ್ ಡೂ ಗ್ರೇಟ್ ಥಿಂಗ್ಸ್ ಟು ದಿಸ್ ಕಂಟ್ರಿ, ಯು ನೀಡ್ ನಾಟ್ ಡೂ ಗ್ರೇಟ್ ಥಿಂಗ್ಸ್ ಟು ದಿಸ್ ಕಂಟ್ರಿ, ಜಸ್ಟ್ ಡೂ ವೆರಿ ಸ್ಮಾಲ್ ಥಿಂಗ್ಸ್ ಫಾರ್ ದಿಸ್ ಕಂಟ್ರಿ. ಅವ್ರು ಹೇಳಿದ್ರು, ನೀನೇನು ದೊಡ್ಡ ಕೆಲಸ ಏನು ಮಾಡಿ, ನೀನೇ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆರ್ ಚೀಫ್ ಮಿನಿಸ್ಟರ್ ಅಥವಾ ಜಡ್ಜ್ ಆಫ್ ದಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅದೇ ಆಗಬೇಕು ಅಂತ ನೀನು ಜನಸೇವೆ ಮಾಡಬೇಕು ಅಂತ ಏನಿಲ್ಲ. ನೀನು ದಾರಿಲಿ ಹೋಗ್ತಾ ಇರ್ತೀಯ, ಒಂದು ಮುಳ್ಳು ಬಿದ್ದಿರ್ತದೆ, ಆ ಮುಳ್ಳನ್ನು ತೆಗೆದು ಸೈಡ್ಗೆ ಇಡು, ಸಾಕಷ್ಟು ಪಕ್ಕಕ್ಕೆ ಸರಿಸಿಡು, ಅದೇ ನೀನು ಈ ದೇಶಕ್ಕೆ ಮಾಡೋ ದೊಡ್ಡ ಒಂದು ಸೇವೆ ಅಂತ ಹೇಳಿ. ಸೊ ಅದನ್ನು ಹೇಳಿದವರು ಅಬ್ದುಲ್ ಕಲಾಂಜಿ. ಎಂಥ ದೊಡ್ಡ ದೇಶಭಕ್ತರು. ಯಾಕೆ ದೇಶಭಕ್ತರು ಅಂತ ನಾವು ನೆನೆಸ್ಕೊತೀವಿ ಅಂದರೆ ಅವರೊಳಗೆ ಒಂದು ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ. ರಿಫ್ಲೆಕ್ಟಿವ್ ಥಿಂಕಿಂಗ್, ಆ ರಿಫ್ಲೆಕ್ಟಿವ್ ಥಿಂಕಿಂಗ್ ನಾವು ಗ್ರಹಿಸ್ಬೇಕಾಗುತ್ತೆ. ಏನು ರಿಫ್ಲೆಕ್ಟಿವ್ ಥಿಂಕಿಂಗ್? ಈಗ ನೀವೀಗೆಲ್ಲ ಹೇಳಿದ್ರಿ, ನೀವೆಲ್ಲ ಈಗ ಏನು ಹೇಳಿದ್ರಿ, ನೀವು ಏನು ಚೆನ್ನಮಲ್ಲಿಕಾರ್ಜುನ ನೆನೆಸ್ಕೊಂಡು ಬಸವಣ್ಣನವರ ಒಂದು ವಚನಗಳನ್ನೆಲ್ಲ ನೀವು ಹೇಳ್ಕೊಂಡು ಬಂದ್ರಿ. ಆ ರಿಫ್ಲೆಕ್ಟಿವ್ ಥಿಂಕಿಂಗ್ ನಿಮ್ಮಲ್ಲಿರಬೇಕು. ಯಾವುದೇ ಒಂದು ವಸ್ತುವನ್ನು ನೋಡಿದ್ರೆ ನೋಡೋ ರೀತಿ, ಇನ್ನೊಬ್ಬ ಮನುಷ್ಯ ನೋಡೋ ರೀತಿ ಯಾವತ್ತೂ ಕೂಡ ಬೇರೆ ಬೇರೆ ಆಗಿರುತ್ತೆ. ನಾನೊಂದು ಹೇಳ್ತೀನಿ ನಿಮಗೆಲ್ಲರಿಗೂ, ಜೋಗ್ ಜಲಪಾತ ನಾವೆಲ್ಲರೂ ನೋಡಿದ್ದೀವಿ. ಜೋಗ್ ಜಲಪಾತಕ್ಕೆ ಗಾಂಧೀಜಿಯವರು ಒಬ್ಬ ದೊಡ್ಡ ದೇಶಭಕ್ತರವರು. ಅವರಂದರು, ಈ ಜೋಗ್ ಜಲಪಾತದಲ್ಲಿ ನಾನು ನೋಡ್ತಾ ಇರೋದೇ ನಾನು ಈ ಮನುಷ್ಯತ್ವಕ್ಕೆ ಮನುಷ್ಯತ್ವ ಆಗಿರೋದೇ ಒಂದು ದೊಡ್ಡ ಇದು. ಈ ದೇಶದಲ್ಲಿ ಹುಟ್ಟಿದ್ದೀನಿ, ಈ ಒಂದು ನೇಚರ್ ನೋಡ್ತಾ ಇದ್ದೀನಿ, ಈ ನೇಚರ್ ನಾನು ಎಲ್ಲಿ ನೋಡೋಕ್ಕೆ ಸಾಧ್ಯ, ಈ ಪ್ರಕೃತಿಯನ್ನು ನಾನು ಎಲ್ಲಿ ಸವಿಣಿಸೋಕ್ಕೆ ಸಾಧ್ಯ ಅಂತ ಗಾಂಧೀಜಿಯವರು ಹೇಳ್ತಾರೆ. ಯಾಕೆಂದರೆ ಅವರು ದೇಶ ಪ್ರೇಮಿ. ಹಾಗೆ KS ನಿಸ್ಸಾಮ್ ಅಹಮದ್ ಅವರು ದೊಡ್ಡ ಕವಿಗಳು. KS ನಿಸ್ಸಾಮ್ ಅಹಮದ್ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯತನೆ ಬೆಳಕಿನಲ್ಲಿ ಅಂತ ಅದೇ ಜೋಗ್ ಜಲಪಾತ ನೋಡಿದ್ರು. ಅವರು ಪೊಯೆಟ್ ಆದ್ರಿಂದ, ಅವರು ಕವಿವರ್ಯರಾದ್ರಿಂದ ಒಂದು ದೊಡ್ಡ ಕವನ ಬರೆದ್ರು. ಇದು ಎಲ್ಲರಿಗೂ ಗೊತ್ತಿರೋ ಒಂದು ಕವನ. ನಾವುಗಳೆಲ್ಲರೂ ಕೂಡ ಜೋಗ್ ಜಲಪಾತ ನೋಡಿದ್ದೀವಿ. ನಮ್ಮ ತಂದೆ ತಾಯಿ ಕರ್ಕೊಂಡು, ಅಥವಾ ನಮ್ಮ ಮನೆಯವ್ರನ್ನ ಕರ್ಕೊಂಡು, ಮಕ್ಕಳು ಕರ್ಕೊಂಡು, ನಮ್ಮ ಸ್ನೇಹಿತರನ್ನ ಕರ್ಕೊಂಡು ನೋಡಿದ್ದೀವಿ. ನಮಗೂ ಭಾಳ ಖುಷಿ ಆಗುತ್ತೆ ಜೋಗ್ ಜಲಪಾತ ನೋಡಿದಾಗ. ರಾಜ ರಾಣಿ ರೋರರ್ ರಾಕೆಟ್ ನೋಡಿದಾಗ, ಏನಪ್ಪ ನಮ್ಮ ಕನ್ನಡ ನಾಡಿನಲ್ಲಿ ಇಂಥ ದೊಡ್ಡ ಒಂದು ಪ್ರಕೃತಿ ಸೌಂದರ್ಯ ಇದೆಯಲ್ಲ ಅಂತ ನಾವೆಲ್ಲ ಇಷ್ಟಪಡ್ತೀವಿ. ಅದು ಕೂಡ ನೋಡಿ, ನಾವು ನೋಡಿದ್ದು, ಗಾಂಧೀಜಿಯವರು ನೋಡಿದ್ದು, ನಿಸ್ಸಾರಾಮನ್ ನೋಡಿದ್ದು ಪ್ರಕೃತಿಯನ್ನು ನಾಡಿನ ಒಂದು ಪ್ರೇಮಿಯಾಗಿ ನಾವು ನೋಡಿದ್ವಿ. ಅದೇ ಸರ್ವಂ ವಿಶ್ವೇಶ್ವರಯ್ಯನವರು ಅವರೊಂದು ನೋಡಿದ್ರು, ನೀವು ಮೇಲ್ಗಡೆ ನೀರು ಬೀಳ್ತಾ ಇರೋದು ನೋಡಬೇಡಿ, ಇದು ವೇಸ್ಟ್ ಆಫ್ ವಾಟರ್, ಪ್ಲೀಸ್ ಜನರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಬಿಕಾಸ್ ಜನರಲಿ ಬೇಸಿಕಲಿ ಈಸ್ ಎ ಎಂಜಿನಿಯರ್. ಅವ್ರು ಹೇಳಿದ್ರು, ಬರೀ ನೀರು ನೋಡ್ಕೊಂಡ್ರೆ ನೀವು ವೇಸ್ಟ್ ಆಗ್ತೀರಿ, ಬರೀ ನೀರು ನೋಡ್ತೀರಿ, ಮನೆಗೆ ಹೊಟ್ಟೋಗ್ಬಿಡ್ತೀರಿ. ಕೆಳಗಡೆ ಏನಾದ್ರು ಒಂದು ಟರ್ಬೈನ್ ಇಟ್ಟರೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಮಾಡಿದ್ರೆ ನಿಮ್ಮ ಮನೆಯಲ್ಲೆಲ್ಲ ಬೆಳಕಾಗುತ್ತೆ. ಸಿ ದಿಸ್ ಇಸ್ ವಾಟ್ ದಿ ಸರ್ವಂ ವಿಶ್ವೇಶ್ವರಯ್ಯ ನೋಡೋದು. ಯಾಕೆ ನಾನು ಹೇಳ್ತೀನಿ ಅಂದರೆ, ನಾವು ಎಲ್ಲರೂ ನೋಡಿದ್ದು ಒಂದೇ ಆಬ್ಜೆಕ್ಟ್, ಯಾವುದು? ಜೋಗ್ ಜಲಪಾತ. ಆದರೆ ಗಾಂಧೀಜಿಯವ್ರು ನೋಡಿದ ರೀತಿ ಬೇರೆ, ನಿಸ್ಸಾರ್ ಅಹಮದ್ ಅವ್ರು ನೋಡಿದ್ದು ಬೇರೆ, ನಾವುಗಳೆಲ್ಲ ನೋಡಿದ್ದು ಬೇರೆ, ಸರ್ವಂ ವಿಶ್ವೇಶ್ವರಯ್ಯನವ್ರು ನೋಡಿದ್ದು ಬೇರೆ. 4 ರೀತಿ
ಒಂದು ವಸ್ತುವನ್ನು ನಾವು ಗ್ರಹಿಸಿದ್ವಿ, ಇದು ನಿಮ್ಮಲ್ಲಿ ಬರಬೇಕು, ಕರೇಜ್ ಆಗಬೇಕು, ಕರೇಜಿಯಸ್ ಆಗಿರಬೇಕು. ವಿದ್ಯಾಭ್ಯಾಸ ಇದೆಯಲ್ಲ, ನಾವು ಏನು ಸ್ಕೂಲಿನಲ್ಲಿ ಓದ್ತೀವಿ, ನನಗಿಂತ ನನಗನ್ಸುತ್ತೆ ಸ್ನೇಹಿತರೆ, ಇದಕ್ಕಿಂತ ಯಾವುದು ಸುಲಭವಾದ ವಿದ್ಯೆ ಯಾವುದೂ ಇಲ್ಲ. ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿನೋ ತಾಯಿನೋ ಒಂದು ರಂಗೋಲಿ ಬಿಡ್ತಾರಲ್ಲ ಮನೇಲಿ, ದಟ್ ಈಸ್ ಎ ಸ್ಕಿಲ್. ಅದು ಕಷ್ಟ. ಒಂದು ಸಂಗೀತ, ಒಂದು ಭರತನಾಟ್ಯ, ಒಂದು ಈಗ ನೀವೇನು ವಚನಗಳನ್ನ ನೀವು ಹೇಳಿದ್ರಿ, ಅದೆಲ್ಲ ಕಷ್ಟ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಲ್ಲದಕ್ಕಿಂತ ಸುಲಭವಾದ್ದು ಪುಸ್ತಕ ಓದ್ಬಿಟ್ಟು ಎಕ್ಸಾಮ್ ಬರೆದು 90%. ಅದು ಭಾಳ ಈಸಿಯಾದ ವಿದ್ಯೆ. ಯಾಕೆಂದರೆ ನಿಮಗೆಲ್ಲ ಮೆಟೀರಿಯಲ್ ಇರ್ತದೆ, ನೀವೇನು ಅಂಥದ್ದು ಕಷ್ಟಪಡಬೇಕಾಗಿಲ್ಲ. ಆದರೆ ಯಾವುದಕ್ಕೆ ಕಷ್ಟಪಡಬೇಕು ಅಂದರೆ ಇಂಥ ಒಂದು ಶಾಲೆಯಲ್ಲಿ ಓದಬೇಕು. ಸಿದ್ಧಗಂಗಾ ಮಠಗಳಲ್ಲಿ ಓದಬೇಕು. ಮಠಗಳಲ್ಲಿ ಓದಿದ್ರೆ ನೀವು ಬರೀ ವಿದ್ಯಾಭ್ಯಾಸವನ್ನು ಮಾತ್ರ ಕಲಿಯಲ್ಲ, ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಕಲಿಬೇಕು. ಈ ಸಂಸ್ಕಾರನ ಇವಾಗ ನಾವು ನೋಡ್ತೀವಿ. ಪ್ರತಿದಿನ ಗುರುಗಳು ಹೇಳಿದ್ರು, ಪ್ರತಿದಿನ ನಾವು ಸಾಯಂಕಾಲ ಇದು ನಮ್ಮ ಒಂದು ಏನು ಈ ಸ್ತೋತ್ರಗಳನ್ನ ಪಠಣ ಮಾಡ್ತೀವಿ ಅಂತ. ಈ ಸ್ತೋತ್ರ ಪಠಣ ಮಾಡೋದಿದೆಯಲ್ಲ, ಬರೀ ಹೇಳೋದಲ್ಲ ಅದು, ಅದನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಈ ಯಾವಾಗ ನಾವು ನೀವೇನು ಹೇಳಿದ್ರಿ ಇವಾಗ ಅದನ್ನು ಅಳವಡಿಸ್ಕೊಂಡಾಗ ನನಗನ್ನಿಸ್ತದೆ, ನಾನು ನೀನು ಅನ್ನೋದಿಲ್ಲ, ನಾವೆಲ್ಲ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ. ಮನುಷ್ಯತ್ವ ಅನ್ನೋದು ಒಂದೇ ಒಂದು. ಮನುಷ್ಯತ್ವ ಇದ್ದರೆ ಮಾತ್ರ ನಾವು ಮಾನವರಾಗಿ ಇರೋಕ್ಕೆ ಸಾಧ್ಯ. ಅದರ್ವೈಸ್ ವಿ ಆರ್ ಓನ್ಲಿ ಎ ಮಿಯರ್ ಅನಿಮಲ್ ಇನ್ ದಿಸ್ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಲೈಫ್ ಈಸ್ ಕನ್ಸರ್ನ್. ಇದೇ ರೀತಿ ಬಂದಾಗ ನಾವು ದೇವರು ನಾರ್ಮಲಿ ಹೇಳ್ತೀವಿ, ದೇವರು ನಾವ್ಯಾರು ದೇವರು ನೋಡಿಲ್ಲ, ಆದರೆ ದೇವರ ಥರ ಇರೋ ಮನುಷ್ಯಗಳನ್ನ ಮಾತ್ರ ನೋಡೋಕ್ಕೆ ಸಾಧ್ಯ. ಶಿವಕುಮಾರ ಸ್ವಾಮಿ ಅಂತ ದೇವರು ನೋಡಿದಾಗ ನಮಗಾಗುತ್ತೆ. ಯಾಕೆ ಅಂದರೆ ಅವರೇ ಹೇಳಿದ್ದು, ನಾನು ಒಮ್ಮೆ ನ್ಯಾಯಮೂರ್ತಿ ಆಗೋಕ್ಕೆ ಮೊದಲು ಒಂದು 7 ವರ್ಷದ ಹಿಂದೆ, ಒಂದು 2 ತಿಂಗಳ ಮಧ್ಯೆ ನಾನು ಬಂದಿದ್ದೆ. ಗುರುಗಳು ಮಲಗಿದ್ದರು. 6-7 ಅದಕ್ಕೆ ಸುಮಾರು ಒಂದು 10 ವರ್ಷದ ಹಿಂದೆ ಇರಬೇಕು, 2001ರಲ್ಲಿ. ಅವಾಗ ಹೇಳಬೇಕಾದ್ರೆ ಅವ್ರು ನೋಡಿದ್ರು, ನಾನು ಹೂನಾರ ಆಗ್ತಾ ಆ ಹೂನಾರ ನನಗೆ ಹಾಕ್ಬಿಟ್ರು ಗುರುಗಳೇ. ಅವರ ಆಶೀರ್ವಾದದಿಂದ ನಾನು ಇವತ್ತಿಲ್ಲಿ ಬಂದಿದ್ದೆ ನ್ಯಾಯಮೂರ್ತಿಯಾಗಿ. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಗಾಡ್ ಈಸ್ ಕನ್ಸರ್ನ್. ನಾನು ಬೆಳಗ್ಗೆಯಿಂದ ಶಿವಕುಮಾರ ಸ್ವಾಮಿಗಳು ಯಾವ ರೀತಿ ದೇವರನ್ನು ನೋಡಿದ್ರು ಅನ್ನೋದು ನನ್ನ ಮನಸ್ಸಿಗೆ ನಾನು ಯೋಚನೆ ಮಾಡ್ಕೊಂಡು ಬಂದೆ ಬೆಳಗ್ಗೆ. ಅದನ್ನು ಒಂದು ರೈಟಿಂಗಲ್ಲಿ ಬರ್ಕೊಂಡೆ. ನಾನು ಇದು ಶಿವಕುಮಾರ ಸ್ವಾಮಿಗಳು ದೇವರ ಬಗ್ಗೆ ನಮಗೆಲ್ಲರೂ ಹೇಳಿರೋದು ಅಂತ ನಾನು ತಿಳ್ಕೊತೀನಿ. ನಾನು ಇಂಗ್ಲೀಷಲ್ಲಿ ಬರ್ಕೊಂಡಿದ್ದೀನಿ. ಗಾಡ್ ಈಸ್ ದಿ ಸೋರ್ಸ್ ಆಫ್ ಆಲ್ ಗುಡ್ನೆಸ್. ಗಾಡ್ ಈಸ್ ದಿ ಸೋರ್ಸ್ ಆಫ್ ಆಲ್ ಗುಡ್ನೆಸ್, ಲವ್, ಪೀಸ್, ಕಂಪ್ಯಾನಿಯನ್, ವಿಸ್ಡಮ್ ಅಂಡ್ ಟ್ರೂತ್. ಇದನ್ನು ನಮಗೆ ಶಿವಕುಮಾರ ಸ್ವಾಮಿಗಳು ಹೇಳ್ಕೊಟ್ಟಿದ್ದಾರೆ. ಗಾಡ್ ಈಸ್ ದಿ ಸೋರ್ಸ್ ಆಫ್ ಆಲ್ ಗುಡ್ನೆಸ್, ಲವ್, ಪೀಸ್, compassion, wisdom and truth. Every act of kindness, every act of our kindness is every moment of gratitude, every expression of forgiveness, and every feeling of unconditional love reflects the presence of the Almighty Divine. This is what we understand through the sixth great saying. And also I would like to say that as you choose positivity, ನಾನು ಮಾಡ್ತೀನಿ. ಈ ವರ್ಷ ಗಣಿತದಲ್ಲಿ 100ಕ್ಕೆ 100 ತಗೋತೀನಿ. ಇಫ್ ಯು ಹ್ಯಾವ್ ಎ ಪಾಸಿಟಿವಿಟಿ ಇನ್ ಯುವರ್ ಮೈಂಡ್, ಯು ಅಲೈನ್ ಯುವರ್ ಸೆಲ್ಫ್. ಯು ಅಲೈನ್ ಯುವರ್ ಸೆಲ್ಫ್ ಮೀನ್ಸ್ ನಿಮ್ಮಲ್ಲಿ ಒಂದು ದೃಢ ನಿರ್ಧಾರ, ಶ್ರದ್ಧೆ ಅನ್ನೋದನ್ನು ಬಂದ್ಬಿಟ್ರೆ, ಶ್ರದ್ಧೆ ಅನ್ನೋದಿರಬೇಕು. ಯಾವಾಗ ನಮ್ಮಲ್ಲಿ ಶ್ರದ್ಧೆ ಇರಲ್ಲ, ನಾವು ಯಾವುದನ್ನು ಕೂಡ ಅಚೀವ್ ಮಾಡೋಕ್ಕಾಗಲ್ಲ. ಶ್ರದ್ಧೆ ಇದ್ದರೆ ಮಾತ್ರ. ಆ್ಯಸ್ ಯು ಚೂಸ್ ಪಾಸಿಟಿವಿಟಿ, ಯು ಅಲೈನ್ ಯುವರ್ ಸೆಲ್ಫ್ ಮೋರ್ ಡೀಪ್ಲಿ ವಿತ್ ಗಾಡ್ಸ್ ಪ್ರೆಸೆನ್ಸ್ ವಿದಿನ್ ಯುವರ್ ಸೆಲ್ಫ್. ನೋಡಿ, ಪಾಸಿಟಿವಿಟಿ ಅನ್ನೋದು ಒಂದು ಥಿಂಕಿಂಗ್ ನಿಮ್ಮಲ್ಲಿ ಪಾಸಿಟಿವಿಟಿ ಮಾಡ್ಬೋದು, ಮಾಡೋಕ್ಕಾಗುತ್ತೆ. ನಾನು ಮಾಡ್ತೀನಿ. ಈ ಒಂದು ಒಳ್ಳೆಯ ಕಾರ್ಯ, ಕೈಂಡ್ನೆಸ್, ಪೀಸ್, ಲವ್, ಗ್ರ್ಯಾಟಿಟ್ಯೂಡ್, ಕಂಪ್ಯಾಷನ್, ಇದೆಲ್ಲ ಮಾಡೋದು ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು.
ಅದನ್ನು ನಾವು ಶಿವಕುಮಾರ ಸ್ವಾಮಿಗಳ ಒಂದು ಪಾದಾರವಿಂದಗಳಿಂದ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ಲಿ ಡಿಯರ್ ಫ್ರೆಂಡ್ಸ್, ಐ ಚೂಸ್ ಗುಡ್ನೆಸ್. ಪ್ರಾಬಬ್ಲಿ ಈ ಮೇ ಸೇ, ಇದನ್ನು ಗುರುಗಳು ಹೇಳ್ತಾ ಇರೋದು ಅಂತ ನಾನು ಅನ್ಕೊಳ್ಳಿ. ಇಫ್ ಯು ಚೂಸ್ ಗುಡ್ನೆಸ್, ಲವ್ ಆ್ಯಂಡ್ ಲೈಟ್ ಎವ್ರಿ ಡೇ. ನಾವಿವಾಗ ನೋಡಿದ್ವಿ, ಇಫ್ ಯು ಚೂಸ್ ಗುಡ್ನೆಸ್ ಆ್ಯಂಡ್ ಲವ್ ಆ್ಯಂಡ್ ಕಂಪ್ಯಾಷನ್, ಅಲ್ಲಿ ಬೆಳಕಿರ್ತದೆ. ಕತ್ಲು ಎಷ್ಟೊತ್ತಾದರೂ ಇರ್ಬೋದು, ಒಂದೇ ಒಂದು ಫುಲ್ ಕತ್ಲೆ ಇರ್ತದೆ ಅಂತ ತಿಳ್ಕೊಳ್ಳಿ. ಫುಲ್ ಕತ್ತಲೆ ಅಂದರೆ ನನಗೇನು ಗೊತ್ತಿಲ್ಲ ಅಂತ ನನ್ನ ಮನಸ್ಸಲ್ಲಿ. ಒಂದು ಸಣ್ಣ ಬೆಂಕಿ ಕಡ್ಡಿ ಇರ್ತೀವಿ ಅಂತ ತಿಳ್ಕೊಳ್ಳೋಣ, ಸಣ್ಣದೊಂದು ಬಂದರೆ ಬೆಳಕು, ಆ ಕತ್ಲೆನೇ ಓಡ್ಬಿಡ್ತದೆ. ಅಂದರೆ ಆ ಬೆಳಕು ಯಾವುದು ಅಂದರೆ ಅದೇ ಬೆಳಕು ನಾವು ಹೇಳ್ಕೊಡೋದು ಆ ಮಹಾದೇವ, ಆ ಒಂದು ದೇವರು, ಆ ಈಶ್ವರ, ಆ ಮಹಾದೇವ. God presence fills my heart with feels. ನಾವು ಹೊರಗಡೆ ಮಾತ್ರ ನಾವು ದೇವರನ್ನು ನೋಡಬಾರ್ದು. ದೇವರ ರೂಪದಲ್ಲಿರೋರು ಮನುಷ್ಯರು, ದೇವರನ್ನು ನಮ್ಮಲ್ಲಿ ನೋಡಿಕೊಂಡ್ರೆ ಮಾತ್ರ ನಾವು ಇನ್ನೊಬ್ಬರಲ್ಲಿ ದೇವರನ್ನು ನೋಡೋಕ್ಕೆ ಮಾತ್ರ ಸಾಧ್ಯ. God's presence fills my heart with peace. Where there is a love, peace, kindness, truth, where then the perseverance. ಇದರ ಮಾತ್ರ ನಾವು ದೇವರನ್ನು ನೋಡೋಕ್ಕೆ ಸಾಧ್ಯ. ಈ ಒಂದು ನಿಟ್ಟಿನಲ್ಲಿ ನಾನು ನಿಮಗೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ. ಯಾಕಂದರೆ ನೀವೆಲ್ಲ ವಿದ್ಯಾರ್ಥಿ ಮಿತ್ರರು. ಇವತ್ತು ನೀವೇನು ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಯಾಕೆಂದರೆ ಇಲ್ಲಿಂದ ಬಂದಿರೋರು ಒಂದು 50,000 ಜನ ದೊಡ್ಡ ಹುದ್ದೆಗಳಲ್ಲಿರೋರೆಲ್ಲ ನನಗೆ ಗೊತ್ತು, ಈ ಮಠದಿಂದ ಬಂದಿರೋರು. ಯಾಕೆ ಅಂದರೆ ನಾನು ಹೇಳ್ತೀನಿ, ಇಲ್ಲಿ ಬರೀ ವಿದ್ಯೆ ಮಾತ್ರ ಆಗಲಿಲ್ಲ. ಬೇರೆ ಸ್ಕೂಲಲ್ಲಿ 90% ತೊಗೋಬೋದು, ಆದರೆ ನೀವು 70% ತೊಗೋಬೋದು. ಆದರೆ ಇನ್ನು 30% ನಿಮ್ಮಲ್ಲಿ ಸಂಸ್ಕಾರ ಬಂದಿರ್ತದೆ. ಆ ಸಂಸ್ಕಾರ ಬೇರೆ ಶಾಲೆಗಳಲ್ಲಿ ಸಿಗಲ್ಲ. ಆ ಸಂಸ್ಕಾರನ ನೀವು ಈ ಶಾಲೆಯಲ್ಲಿ ಮಾತ್ರ ಪಡೆಯೋಕ್ಕೆ ಸಾಧ್ಯ. ಯಾಕೆ ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಇಲ್ಲಿ ಏನು ನಿಮ್ಮ ಗುರುಗಳೆಲ್ಲ ಇದ್ದಾರೆ, ದೇ ವಿಲ್ ಟ್ರೈ ಟು ಗ್ರೌಂಡ್, ದೇ ವಿಲ್ ಸೀ ಟು ದ್ಯಾಟ್, ದೇ ವಿಲ್ ಶೇಪ್ ಯುವರ್ ಲೈಫ್ to become a purity in your heart as such. Grounding connects you to the present moment, helping you feel supported, steady and calm amidst life's ups and downs. ಗ್ರೌಂಡಿಂಗ್ ಮಾಡ್ತಾರೆ. ಗ್ರೌಂಡಿಂಗ್ ಅಂದರೆ ಏನಂದರೆ, ನಾವೆಷ್ಟೇ ದೊಡ್ಡ ಮನುಷ್ಯರಾದರೂ ಮನೆಗೆ ಹೋದರೆ ತಲೆ ಬಗ್ಗಿ ನಡೀತೀವಿ. ನೋಡಿ, ಇವತ್ತಿನ ದೇವಸ್ಥಾನಗಳು, ನಾವು ಭಾಳಷ್ಟು ದೇವಸ್ಥಾನಗಳು ಒಳ್ಳೆಯದು ನೋಡಿದ್ದೀವಿ. ಆದರೆ ಹಳೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಯಾವಾಗಲೂ ಕೂಡ ಸಣ್ಣದೇ ಮಾತ್ರ ಡೋರ್ ಇರ್ತದೆ, ಬಾಗಿಲು. ಎಲ್ಲ ಪ್ರತಿ ದೇವಸ್ಥಾನದಲ್ಲೂ ಗರ್ಭಗುಡಿಗೆ ಹೋಗಬೇಕು ಅಂದರೆ ಭಾಳ ಚಿಕ್ಕದಾಗಿರ್ತದೆ. ಯಾಕೆ ಅಂದರೆ ದೇವರು ಹೇಳ್ತಾನೆ, ತಲೆ ತಗ್ಗಿ ನಡಿ. ಈ ತಲೆ ತಗ್ಗಿ ನಡಿ ಅಂದರೆ ತಲೆ ನನಗೆ ಬಾಗಿ ನಡಿ ಅಂತ ಹೇಳಿಲ್ಲ. ತಲೆ ತಗ್ಗಿ ನಡಿ ಅಂದರೆ ಕೈಂಡ್ನೆಸ್, ಕಂಪ್ಯಾಷನ್, ಪ್ಯಾಷನಿಟಿ ಇನ್ ಲೈಫ್, ಇನ್ ಸಫರ್ ಆಸ್ ದಿ ಪ್ಯೂರಿಟಿ ಇನ್ ಲವ್ ಆ್ಯಂಡ್ ಅಫೆಕ್ಷನ್ ಇಸ್ ಕನ್ಸರ್ನ್. ಇದಕ್ಕೆ ನೀ ತಲೆ ಬಾಗು. ದೆನ್ ವೆನ್ ಯು ಆರ್ ಗ್ರೌಂಡೆಡ್, ಯಾಕೆಂದರೆ ನಮ್ಮ ಗುರುಗಳು ನಮ್ಮನ್ನು ಗ್ರೌಂಡ್ ಮಾಡ್ತಾರೆ, ನಮ್ಮನ್ನು ಶೇಪ್ ಮಾಡ್ತಾರೆ, ನಮ್ಮನ್ನು ಈ ಒಂದು ಪ್ರಪಂಚಕ್ಕೆ, ನಮ್ಮ ಏನು ಕಣ್ಣಲ್ಲಿ ಅವರ ಕಣ್ಣನ್ನು ಇಟ್ಟು ನಮ್ಮನ್ನು ಈ ಪ್ರಪಂಚಕ್ಕೆ ಬಿಡ್ತಾರೆ. ವೆನ್ ಯು ಆರ್ ಗ್ರೌಂಡೆಡ್, ಲೈಫ್ ಸ್ಟಾರ್ಮ್ಸ್ ಕೆನಾಟ್ ಶೇಕ್ ಯುವರ್ ಇನ್ನರ್ ಕಾಮ್. ಯಾವಾಗ ನಾವು ಗುರುಗಳಿಂದ ಹೊರಗಡೆ ಬರ್ತೀವಿ, ನಮ್ಮನ್ನು ಯಾವುದೇ ವಿಧವಾದ ಬೇರೆ ಯಾವುದೇ ಅಂಶಗಳು ಕೂಡ ನಮ್ಮಲ್ಲಿ ಬರಲ್ಲ. ಯಾವಾಗ ಅಂದರೆ ನಮ್ಮಲ್ಲಿ ಸಂಸ್ಕಾರ ಇದ್ದರೆ ಮಾತ್ರ ಸಾಧ್ಯ. ಸಂಸ್ಕಾರವಿಲ್ಲದೆ ಹೋದರೆ ಅದು ವಿದ್ಯೆ ಅಲ್ಲ, ಅದು ವಿದ್ಯೆನೂ ಅಲ್ಲ. ಅದನ್ನು ನಾವು ಯಾವುದಕ್ಕೂ ಕೂಡ ನಾವು ಹೋಲಿಕೆಯೂ ಕೂಡ ಮಾಡೋಕ್ಕಾಗಲ್ಲ. ಅದರಿಂದ ಡಿಯರ್ ಫ್ರೆಂಡ್ಸ್, ಯು ಆರ್ ಆಲ್ ಮೈ ಫ್ರೆಂಡ್ಸ್, ಐ ಫೀಲ್ ಆಲ್ವೇಸ್. See to that every one of you has having some vision in your mind. ನಾನು ಅಬ್ದುಲ್ ಕಲಾಂ ಜಿ ಹೇಳಿದ್ರು, ನಿಮಗೆ ಬರೀ ಡ್ರೀಮ್ ಇರಬಾರ್ದು. ಡ್ರೀಮ್ ಅಂದರೆ ಬರೀ ನಾನು ಏನು ಆಗಬೇಕು ಅಂತ ಕನಸು ಕಾಣೋದು ಮಾತ್ರ ಡ್ರೀಮ್. ಯು ಮಸ್ಟ್ ಹ್ಯಾವ್ ಎ ವಿಷನ್. ವಿಷನ್ ಮೀನ್ಸ್ ವಾಟ್ ಯು ಹ್ಯಾವ್ ಟು ಅಚೀವ್ ಥ್ರೂ ಯುವರ್ ಡ್ರೀಮ್. ದಟ್ ಈಸ್ ಕಾಲ್ಡ್ ಆ್ಯಸ್ ವಿಷನರಿ ಮೈಂಡ್ ಇನ್ ಯುವರ್ ಎವ್ರಿಥಿಂಗ್ ಆ್ಯಕ್ಟ್ ಆಫ್ ಯುವರ್ ಲೈಫ್. ಸೊ ಇಷ್ಟು ಹೇಳಿ, ಸೊ ನಿಮಗೆಲ್ಲ ನೋಡಿ ನನಗನ್ನಿಸ್ತು, ನಾನು ವಿದ್ಯಾರ್ಥಿ ಆಗಿದ್ದರೆ ಚೆನ್ನಾಗಿತ್ತು ಅನ್ನಿಸ್ತು. ನಾನು ಕೂಡ ಇವತ್ತಿಂದ ನ್ಯಾಯಾಧೀಶರಾದರೂ ಕೂಡ ಎವ್ರಿ ಡೇ ವಿ ಆರ್ ಸ್ಟೂಡೆಂಟ್ ಆಫ್ ಲವ್.
Every day we learn from everything. Every day we learn from others. And every day we are a small person in this world. To achieve great things, dear friends, love this country. This country has given us everything for us. However, whatever may be the thing, never think anything contrary to the interest of this country. Guru Pyo Namah. ಎಲ್ಲರಿಗೂ ನಮಸ್ಕಾರ.